ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಹಕ್ಕಿ ಆಗಿದ್ದಂತಹ ಪವಿತ್ರ ಗೌಡ ಇವತ್ತು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿರ್ತಕ್ಕಂಥದ್ದು. ಸೊ ಈಗ ಅವರ ನಿವಾಸದ ಮುಂಭಾಗದಲ್ಲಿರುವಂಥದ್ದು RR ನಗರದ ಇದು ಪವಿತ್ರ ಗೌಡ ಅವರ ನಿವಾಸ. ಸೊ ಇಲ್ಲಿಗೆ ಬರ್ಬೋದು ಅನ್ನುವಂತಹ ಮಾಹಿತಿ ಕೂಡ ಮತ್ತು ಸಾಧ್ಯತೆ ಕೂಡ ಇರುವಂಥದ್ದು ಒಂದು ಕಡೆ. ಆದರೆ ಇವತ್ತು ಬಹುತೇಕ ಅವರ ತಾಯಿಯ ನಿವಾಸಕ್ಕೂ ಕೂಡ ಹೋಗುವಂಥ ಸಾಧ್ಯತೆಗಳು ಇರುವಂಥದ್ದು. ಸೊ ಈಗಷ್ಟೇ ಏನಂತಂದರೆ ಜೈಲಿಂದ ರಿಲೀಸ್ ಆಗಿದ್ದಂತಹ ಪವಿತ್ರ ಗೌಡ ಅವರು RR ನಗರದ ನಿವಾಸಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಿದ್ರೆ ಇಲ್ಲಿ ಯಾರಾದರೂ ಇರಬಹುದಿತ್ತು ಅನ್ನುವಂತಹ ಕುತೂಹಲ ಇರ್ತಿತ್ತು. ಬಟ್ ಯಾರು ಕೂಡ ಕಂಡು ಬರ್ತಾ ಇಲ್ಲ. ಸೊ ಹಾಗಾಗಿ ಬರೋಬ್ಬರಿ 6 ತಿಂಗಳ ನಂತರ ಜೈಲಿನಿಂದ ರಿಲೀಸ್ ಆಗ್ತಾ ಇರ್ತಕ್ಕಂಥ ಪವಿತ್ರ ಗೌಡ ಅವರು ಅವ್ರ ತಾಯಿಯ ನಿವಾಸಕ್ಕೆ ಹೋಗುವಂಥ ಸಾಧ್ಯತೆಗಳು ಇರುವಂಥದ್ದು. ಬಟ್ ಹಾಗಾದರೆ ಇಲ್ಲಿ ಯಾವ ರೀತಿ ಸನ್ನಿವೇಶ ಇದೆ ಅಂತಂದರೆ ಯಾರು ಕೂಡ ಇಲ್ಲ, ಯಾವುದೇ ಸೆಕ್ಯೂರಿಟಿ ಕೂಡ ಇಲ್ಲ. ಸೊ ಅವರ ನೆಚ್ಚಿನ ಶ್ವಾನವನ್ನು ಕೂಡ ಬೇರೆ ಕಡೆ ಸ್ಥಳಾಂತರ ಮಾಡಿರ್ತಕ್ಕಂಥದ್ದು. ಇದು RR ನಗರದ ನಿವಾಸದಲ್ಲಿರ್ತಕ್ಕಂತಹ ಪವಿತ್ರ ಗೌಡ ಅವರ RR ನಗರದಲ್ಲಿರ್ತಕ್ಕಂಥ ಪವಿತ್ರ ಗೌಡ ಅವರ ನಿವಾಸ. ಸೊ ಒಟ್ಟಾರೆಯಾಗಿ ಏನಂದರೆ ಬರೋಬ್ಬರಿ 6 ತಿಂಗಳ ನಂತರ ನಿಮ್ಮ ಮನೆಗೆ ಮರಳ್ತಾ ಇರ್ತಕ್ಕಂತಹ ಪವಿತ್ರ ಗೌಡ ಅವರು ಸೊ RR ನಗರದ ನಿವಾಸಕ್ಕೆ ಬಹುತೇಕ ಬರುವಂತಹ ಸಾಧ್ಯತೆಗಳು ಕಡಿಮೆ ಅನ್ನುವಂಥ ಮಾಹಿತಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅಂತಂದರೆ ಇಲ್ಲಿ ಯಾವ ರೀತಿ ಸನ್ನಿವೇಶ ಇವತ್ತಿದೆ ಅನ್ನುವಂಥ ತೋರಿಸುವಂಥ ಪ್ರಯತ್ನ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.